ಕನಕದಾಸರ ಕುರುಬರ ಸಂಘದ ಚುನಾವಣೆ 9ನೇ ತಾರೀಕಿಗೆ MTB ಬೆಂಬಲಿತ ಅಭ್ಯರ್ಥಿಗಳು 15 ಜನ ಸ್ಪರ್ಧೆ ಮಾಡಿದ್ದೀರಿ. 15 ಜನ ಯಾರ್ಯಾರು ಅಂತಂದರೆ ಕೆಂಪಣ್ಣು, ದೇವರಾಜಣ್ಣು, ನಾವು ಮತ್ತು ಮರ್ವೆಕೃಷ್ಣಣ್ಣು, ಮುನ್ರಾಜು, ಮಂಜಣ್ಣ ಆರು, ಮಂಜುನಾಥ ಆರು, ರಘುವೀರು, ರಾಜಣ್ಣ, ರಾಜೇಂದ್ರ, ರಾಮಾಜಿನಪ್ಪ, ರಾಮಾಜಿನಿ, ಶ್ರೀಕಾಂತ್, ಶ್ರೀನಿವಾಸ್ ಇವರು 15 ಜನ ಸೇರಿ ನಾವು MTB ಬೆಂಬಲಿತ ಅಭ್ಯರ್ಥಿಗಳಾಗಿ ಚುನಾವಣೆ ಕಣಕ್ಕೆ ಇಟ್ಟಿದ್ದೀವಿ. ಈಗಾಗಲೇ ನಾವು 3-4 ದಿವಸಗಳಿಂದ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದೀವಿ. ಇವತ್ತು ಎಲ್ಲರೂ ನಮ್ಮ ಕುರುಬ ಸಮಾಜದ ಮತ ಬಾಂಧವರುಗಳು MTB ಬೆಂಬಲಿತ ಅಭ್ಯರ್ಥಿಗಳಿಗೆ ಮತವನ್ನು ಕೊಟ್ಟು ನಮ್ಮ ಜಯಶೀಲರನ್ನಾಗಿ ಮಾಡಬೇಕಂತ ನಾವೆಲ್ಲ ಮತದಾರ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಈಗಾಗಲೇ MTB ನಾಗರಾಜನವರ ನೇತೃತ್ವದಲ್ಲಿ ನಾವು 15 ಜನ ಅಭ್ಯರ್ಥಿಗಳಾಗಿ ಕೆಲಸ ಮಾಡಿದ್ದೇವೆ. ಮತ್ತು ಇಂದಿನ ದಿನಗಳಲ್ಲೂ ಕೂಡ ನಾವು ಡೈರೆಕ್ಟಾಗಿದ್ದೇವೆ. ನಮ್ಮ ರಘುವೀರಣ್ಣವರು ಕೂಡ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡಿದ್ದಾರೆ. ನಮ್ಮ ರಾಮಾಜನವರು ಈಗಾಗಲೇ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ನಾವು 15 ಜನ ಅಭ್ಯರ್ಥಿಗಳು ಕೂಡ ನಮ್ಮ ಸಮಾಜದ ಏಳಿಗೆಗೆ ಮತ್ತು ಮುಂದಿನ ಪೀಳಿಗೆಗಾಗಿ ಶ್ರಮವಹಿಸಿ ಕೆಲಸ ಮಾಡಿದ್ದೇವೆ. ಅದಕ್ಕೆ ನಾವು ಮತ ಬಂದವರಲ್ಲಿ ನಮಗೆ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು, 15 ಜನವನ್ನು ಗೆಲ್ಲಿಸಬೇಕು ಅಂತ ನಾವು ಎಲ್ಲ ಮತ ಬಾಂಧವರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊತೀನಿ. ಮತ್ತು MTB ನಾಗರಾಜನವರು ನಮಗೆ ಎಲ್ಲ ಸಹಕಾರ ಸಹಾಯ ಪ್ರತಿಯೊಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. MTB ನಾಗರಾಜನವರು ಕೂಡ ನಾನು ಅಭಿನಂದಿಸ್ತೀನಿ. ಅವರು ಕೂಡ ಈ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಿ ಮುಂದಿನ ಬರ್ತಕ್ಕಂಥ ಈ ಸಮಾಜದ ಏಳಿಗೆ ಪೀಳಿಗೆಗೆ ಶ್ರಮವಹಿಸಿ ಕೆಲಸ ಮಾಡಿ ಅಂತ ಕೂಡ ಅವರು ಈ ಸಮಾಜದ ಗೌರವಾಧ್ಯಕ್ಷರಾಗಿ ಕೂಡ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು 15 ಜನ ಕಣಕ್ಕಿಳಿದು ಅಭ್ಯರ್ಥಿಗಳಾಗಿ ಚುನಾವಣೆ ಪ್ರಚಾರ ಮುಗಿತಾ ಬಂದಿದೆ. ನಾಳೆ ಚುನಾವಣೆ ಇದೆ, ಎಲ್ಲರೂ ಆಶೀರ್ವಾದ ಮಾಡ್ತಾರಂತ ನಾನು ಮಾಡಿ ಅಂತ ಕೇಳ್ಕೊಂತ ನಾನು ಮಾತನಾಡ್ತಾಯಿದ್ದೀನಿ. ಜೈ ಹಿಂದ್. ನಮ್ಮ ಸಮಾಜದ ಬಂಧುಗಳಿಗೆ ನಮಸ್ಕಾರಗಳು. ನಿಮಗೆಲ್ಲ ತಿಳಿದಿರೋ ಹಾಗೆ ಈಗಾಗಲೇ ನಾಳೆ ಅಂದರೆ 9ನೇ ತಾರೀಕು ನಮ್ಮ ಹೊಸಕೋಟೆ ತಾಲೂಕು ಕುರುಬರ ಸಂಘ ಚುನಾವಣೆ ಇರ್ತಕ್ಕಂಥ ವಿಷಯ ನಿಮಗಾಗಿ ಈಗೆಲ್ಲ ತಲುಪಿದೆ ಅಂಥೇಳಿ ನಾವು ಭಾವಿಸ್ತೇವೆ. ಈಗಾಗಲೇ ನಿನ್ನೆ ನಮ್ಮ ಹಿರಿಯರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಸತ್ಯಕ್ಕೆ ದೂರ ಮಾತು ಅಂತ ನಾನು ಮೊದಲನಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಪ್ಪ ಅಂತಂದರೆ ಅವರು ಹೇಳ್ಬೇಕಾದ್ರೆ ಮಾತಿನ ಬರದಿಲ್ಲ, 5 ವರ್ಷದಿಂದ ಸಂಘನೇ ಇಲ್ಲ, ಇವರು ಬೋಗಸ್ ಸಂಘ ಅಂತಾರೆ. ಅದು ಬೋಗಸ್ ಸಂಘ ಆದರೆ ನಮ್ಮ ಸಂಘಕ್ಕೆ ಘನ ಸರ್ಕಾರ 4 ಎಕರೆ ಜಮೀನು ಮಂಜೂರು ಮಾಡಬೇಕಾದ್ರೆ ಸಂಘನೇ ಇಲ್ಲ ಅಂತಂದರೆ ಯಾವುದು ಸರ್ಕಾರ ಜಮೀನು ಮಂಜೂರು ಮಾಡಲ್ಲ. ಅದು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಂಘ ಭಾಳ ಪಾರದರ್ಶಕವಾಗಿ ಭಾಳ ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಹಿರಿಯರು ಹಾಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ಫಸ್ಟು ಚೌಡಣ್ಣವ್ರ ಅಧ್ಯಕ್ಷರಾಗಿದ್ದರು, ಆಮೇಲೆ ನಾನು ಅಧ್ಯಕ್ಷರಾಗಿದ್ದೆ, ಆಮೇಲೆ ನಮ್ಮ ರಾಮಣ್ಣವ್ರ ಅಧ್ಯಕ್ಷರಾಗಿದ್ದರು. ನಾವೆಲ್ಲ ಅವರೆಲ್ಲರೂ ಹಾಕ್ಕೊಟ್ಟಂಥ ಬುನಾದಿಯಲ್ಲೇ ನಡ್ಕೊಂಡು ಬರ್ತಾಯಿದ್ದೀವಿ. ನೀವೆಲ್ಲ ಏನು ಸಂಘನ ಏಳಿಗೆ ರೀತಿ ಕೊಂಡೊಯ್ದಿದ್ದೀರಿ, ನಾವು ಅದೇ ರೀತಿ ಕೊಂಡೊಯ್ದಿದ್ವಿ. ಯಾವ ಅವಧಿಯಲ್ಲಿ ಏನು ಅಕ್ರಮ ನಡೆದಿದೆ ಏನು ಅಂತೆಲ್ಲ ನಮ್ಮ ಬಾಂಧವರಿಗೆ, ಕುಲ ಬಾಂಧವರಿಗೆ ಮತ್ತು ಎಲ್ಲ ಷೇರುದಾರರಿಗೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡಬೇಕಾಗಿಲ್ಲ. ಇದು ಸಂಪೂರ್ಣವಾಗಿ ಹೇಳ್ತೀನಿ. ನಾವು ಪ್ರತಿ ವರ್ಷ ಆಡಿಟು ಮಾಡಿಸಿದ್ದೀವಿ, ಪ್ರತಿಯೊಂದು ನಾವು ಪ್ರತಿ ವರ್ಷ ರಿನ್ಯೂವಲ್ಲು ಮಾಡಿಸಿದ್ದೀವಿ. ನಾವೆಲ್ಲವನ್ನು ಸ್ಪಷ್ಟೀಕರಣ ಕೊಟ್ಟೆ ಮಾಡಿದ್ದೀವಿ. ನೀವು ಹೇಳ್ದಂಗೆ ಅಲ್ಲಿ ಷೇರುಗಳು ಎಷ್ಟು ತಲಾ 100 ಶೇರ್ ತಗೊಬಿಟ್ರು, 150 ಶೇರ್ ತಗೊಬಿಟ್ರು, ಅವೆಲ್ಲ ಸುಳ್ಳು. ನಾವು ಇಡೀ ತಾಲೂಕಾದ್ಯಂತ ಎಲ್ಲ ನಮ್ಮ ಸಮಾಜ ಬಂಧುಗಳಿಗೆ 750 ಶೇರ್ಗಳನ್ನ ನಾವು ವಿತರಣೆ ಮಾಡಿ ಕಾಂಟ್ರಾಕ್ಟು ಒಳ್ಳೆ ಉತ್ತಮವಾದ ಕೆಲಸ ಮಾಡಿಕೊಂಡು ಯುವಕರ ಜೊತೆ ಎಲ್ಲ ಉತ್ತಮವಾದ ಸಂಬಂಧ ಇಟ್ಕೊಂಡಿದ್ದಾರೆ. ಇನ್ನು 34ನೇ ನಂಬರ್ ನಮ್ಮ ರಾಮಂಜಿಯವರು BM ಮಾಡಿ ಅಧ್ಯಕ್ಷರಾಗಿದ್ದರು, ಪೇರ್ ಕಮಿಟಿಯ ಕನ್ವೀನರ್ ಆಗಿದ್ದರು, ನಮ್ಮ ನಗರಸಭೆ ಸದಸ್ಯರಾಗಿದ್ದರು, TCB ಸದಸ್ಯರಾಗಿದ್ದರು. ಎಲ್ಲ ಸಾಮಾಜಿಕ ಹೋರಾಟ ಮಾಡಿಕೊಂಡು ಇವತ್ತು ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಅವರು ಗುರುತು ಬಂದು ಟೆಲಿಫೋನು ಮತ್ತು ನಮ್ಮ ಶ್ರೀಕಾಂತ್ ಅವರು, ಗೋಪಾಲಪ್ಪ ನಮ್ಮ ತಾವರೆಕೆರೆ, ಅವರು ಸಹ ಉತ್ತಮವಾದಂಥ ಯುವಕರು ಕೆಲಸ ಮಾಡುವಂಥವ್ರು. ಮತ್ತು ನಮ್ಮ ಶ್ರೀನಿವಾಸ್ ನಾಗರಾಜಪ್ಪ ಜಿನ್ನಾಗರ ಅವರು ಒಳ್ಳೆ ಉತ್ತಮ
ಯುವಕರು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ 15 ಜನ ಏನು MTB ಬೆಂಬಲಿತ ಅಭ್ಯರ್ಥಿಗಳಿದ್ದಾರೆ, ಇವರು ಗೆಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ಏನು ಚೌಟಿಗೆ ಆಯಿತು ಅದೇ ಥರ ನಮ್ಮ ಶೈಕ್ಷಣಿಕ ಕಾಲೇಜು, ಸ್ಕೂಲು, ಕಾಲೇಜು ಈ ಥರ ಎಲ್ಲ ಆಗುತ್ತೆ. ತಾವು ದಯವಿಟ್ಟು ಎಲ್ಲ ಸಮಾಜ ಬಂಧುಗಳು ಇಷ್ಟು 15 ಜನ MTB ನಾಗರಾಜಣ್ಣ ಅವರ 15 ಜನ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಆಶೀರ್ವಾದ ಮಾಡಬೇಕು. ನಮ್ಮ ಮಾಧ್ಯಮಕ್ಕೆ ನಮಸ್ಕಾರ ಮಾಡ್ತಾ ನಮ್ಮ ತಾಲೂಕು ಉಪ ಸಂಘದ ಅಧ್ಯಕ್ಷರಾಗಿ ರಾಮಾಂಜನ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ನಮ್ಮ ಹಿರಿಯರು ಏನು ಹೇಳಿದ್ದಾರೆ ಅದಕ್ಕೆ ನಾವು ಏನು ಹೇಳಕ್ ಹೋಗಲ್ಲ. ಯಾಕಪ್ಪ ಹೇಳಕ್ ಹೋಗಲ್ಲ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ನಾಯಕರಾದ MTB ನಾಗರಾಜಣ್ಣವರು 4 ಜಮೀನು ಮಾಡಿದ್ದಾರೆ, ಒಂದು ಕಲ್ಯಾಣ ಮಂಟಪ ಕಟ್ಟಿದ್ದಾರೆ. ಕಲ್ಯಾಣ ಮಂಟಪ ಜಾತ್ಯತೀತ ಎಲ್ಲಾ ಜನಾಂಗನು ಕಮ್ಯುನಿಟಿ ಮದುವೆ ಮಾಡ್ಕೊಳ್ತಾರೆ. ಇದು ಪಾಪ ಇದು ಸಲ್ಲದ್ದು ಏನು ಆರೋಪಗಳಿಗೆಲ್ಲ ನಾವು ಉತ್ತರ ಕೊಡಲಿಲ್ಲ. ಉತ್ತರ ಅಂತ ಬಂದಾಗ ನಾವು ಈ ಬಾಡಿ ಏನು MTB ಬೆಂಬಲಿತ ಅಭ್ಯರ್ಥಿಗಳು ಏನಿದೆ 15 ಜನ ಗೆದ್ದು ಗೆಲುವಿನ ಮೂಲಕ ಅವರಿಗೆ ಉತ್ತರ ಕೊಡೋಕ್ಕೆ ನಾವು ಇಷ್ಟಪಡ್ತೀವಿ ಅಂತ ನನ್ನ ಮಾತು ಮುಗಿಸ್ತೀನಿ. ಜೈ ಕನಕದಾಸ.